ತಿರುಮಲದಲ್ಲಿ ಜನಪ್ರಿಯ ಫಾಸ್ಟ್ ಫುಡ್ ಗೋಬಿ ಬ್ಯಾನ್. ತಿಮ್ಮಪ್ಪನ ದರ್ಶನಕ್ಕೆ ತಿರುಮಲಕ್ಕೆ ಹೋಗಬೇಕು ಅಂತ ನೀವೇನಾದ್ರೂ ಪ್ಲಾನ್ ಮಾಡಿದ್ದೀರಾ? ಅಲ್ಲಿನ ಹೋಟೆಲ್ನಲ್ಲಿ ನಿಮ್ಮ ಫೇವರೇಟ್ ಗೋಬಿ ಆರ್ಡರ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಸ್ವಲ್ಪ ತಡೀರಿ. ಟಿಟಿಡಿ ಈಗ ಒಂದು ಮಹತ್ವದ ನಿರ್ಧಾರವನ್ನ ತಗೊಂಡಿದೆ. ಅದರ ಪೂರ್ತಿ ಮಾಹಿತಿ ಈ ವಿಡಿಯೋದಲ್ಲಿದೆ. ಭಕ್ತರ ಆರೋಗ್ಯ ಸುರಕ್ಷತೆ ದೃಷ್ಟಿಯಿಂದ ತಿರುಮಲದ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಫಾಸ್ಟ್ ಫುಡ್ ಕೇಂದ್ರಗಳಲ್ಲಿ ಹೂಕೋಸಿನಿಂದ ತಯಾರಿಸೋ ಗೋಬಿ ಭಕ್ಷ್ಯಗಳನ್ನ ಟಿಟಿಡಿ ತಾತ್ಕಾಲಿಕವಾಗಿ ನಿಷೇಧಿಸಿದೆ. ಇದಕ್ಕೆ ಕಾರಣ ಏನಂದ್ರೆ ಇತ್ತೀಚೆಗೆ ಹೂಕೋಸಿನಲ್ಲಿ ಹುಳುಗಳು ಕಂಡು ಬಂದಿದೆ ಅಂತ ಅಧಿಕಾರಿಗಳೇ ಬಹಿರಂಗಪಡಿಸಿದ್ದಾರೆ. ಇಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ. ತಿರುಮಲಕ್ಕೆ ಪ್ರತಿದಿನ ದೇಶಾದ್ಯಂತ ಸಾವಿರಾರು ಭಕ್ತರು ಬರ್ತಾರೆ. ಇಷ್ಟು ದೊಡ್ಡ ಸಂಖ್ಯೆಯ ಜನಕ್ಕೆ ಆಹಾರ ಕೊಡುವಾಗ ಸ್ವಲ್ಪ ನಿರ್ಲಕ್ಷ್ಯ ಆದ್ರೂ ಅದರ ಪರಿಣಾಮ ಸಾವಿರಾರು ಜನ ಮೇಲೆ ಬೀಳುತ್ತೆ. ಅದಕ್ಕೆ ಟಿಟಿಡಿ ಆಹಾರದ ಗುಣಮಟ್ಟ, ಅಡುಗೆ ಮನೆ ಶುಚಿತ್ವ, ಶೇಖರಣಾ ವಿಧಾನಗಳ ಬಗ್ಗೆ ಈಗ ಇನ್ನಷ್ಟು ಕಟ್ಟುನಿಟ್ಟಾಗಿ ಗಮನ ಹರಿಸಿದೆ. ಈ ನಿರ್ಧಾರದ ಬೆನ್ನಲ್ಲೇ ಟಿಟಿಡಿ ಆರೋಗ್ಯ ಡೆಪ್ಯೂಟಿ ಎಕ್ಸಿಕ್ಯೂಟಿವ್ ಆಫೀಸರ್ ತಿರುಮಲದ ಹೋಟೆಲ್, ರೆಸ್ಟೋರೆಂಟ್, ಫಾಸ್ಟ್ ಫುಡ್ ಕೇಂದ್ರಗಳ ವ್ಯವಸ್ಥಾಪಕರ ಜೊತೆ ಸಭೆಯನ್ನ ನಡೆಸಿದ್ರು. ಭಕ್ತರಿಗೆ ಕೊಡೋ ಆಹಾರದಲ್ಲಿ ನೈರ್ಮಲ್ಯ ಮಾನದಂಡ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಅವರು ಸ್ಪಷ್ಟ ಸೂಚನೆಯನ್ನ ಕೊಟ್ಟಿದ್ದಾರೆ. ಒಂದು ಮುಖ್ಯ ವಿಷಯವನ್ನ ಸ್ಪಷ್ಟಪಡಿಸಬೇಕು ಅಂದ್ರೆ ಇದೊಂದು ಶಾಶ್ವತ ನಿಷೇಧ ಅಲ್ಲ, ಪ್ರಸ್ತುತ ಪರಿಸ್ಥಿತಿಗೆ ತಗೊಂಡ ಒಂದು ತಾತ್ಕಾಲಿಕ ಮುನ್ನೆಚ್ಚರಿಕಾ ಕ್ರಮ ಅಂತ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಈ ವರ್ಷ ಜೂನ್ನಲ್ಲಿ ಎಫ್ಎಸ್ಎಸ್ಎಐ ಜೊತೆ ಸೇರಿ ಹೋಟೆಲ್ ಮತ್ತು ಬೀದಿ ಆಹಾರ ನಿರ್ವಾಹಕರಿಗೆ ವಿಶೇಷ ನೈರ್ಮಲ್ಯ ತರಬೇತಿಯನ್ನು ಆಯೋಜಿಸಿತ್ತು. ತಿರುಮಲದ 325 ಆಹಾರ ಸಂಸ್ಥೆಗಳ ಸುಮಾರು 1300 ಸಿಬ್ಬಂದಿ ಈ ತರಬೇತಿಯಲ್ಲಿ ಭಾಗಿಯಾಗಿದ್ರು. ಇನ್ನು ತಿರುಮಲದಲ್ಲಿ ಶ್ರೀವಾರಿ ಅನ್ನಪ್ರಸಾದ ಸೇರಿ ಆಹಾರ ಪೂರೈಕೆಗೆ ಟಿಟಿಡಿ ಬೃಹತ್ ವ್ಯವಸ್ಥೆಯನ್ನ ಮಾಡ್ತಾ ಇದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಹಾರ ಬೇಕಿರೋದ್ರಿಂದ ತರಕಾರಿಗಳ ಗುಣಮಟ್ಟ, ಸಂಗ್ರಹಣೆ, ಸಾಗಣೆಯಿಂದ ಹಿಡಿದು ಅಡಿಗೆ ಪ್ರಕ್ರಿಯೆವರೆಗೂ ಪ್ರತಿ ಹಂತದಲ್ಲೂ ಎಚ್ಚರಿಕೆ ಅಗತ್ಯ. ಈ ಹಿನ್ನೆಲೆಯಲ್ಲಿ ಗೋಬಿ ಬಗ್ಗೆ ಈಗ ತಗೊಂಡಿರೋ ನಿರ್ಧಾರ ಭಕ್ತರ ಆರೋಗ್ಯ ಸುರಕ್ಷತೆಯ ಒಂದು ಭಾಗ ಅಂತ ನೋಡ್ಬೇಕು. ಒಟ್ಟಿನಲ್ಲಿ ತಿರುಮಲಕ್ಕೆ ಹೋಗ್ತಾ ಇರೋ ಭಕ್ತರೆ ಈಗ ಅಲ್ಲಿನ ಹೋಟೆಲ್, ಫಾಸ್ಟ್ ಫುಡ್ ಕೇಂದ್ರಗಳಲ್ಲಿ ಗೋಬಿ ಸಿಗದೇ ಇದ್ರೆ ಆಶ್ಚರ್ಯ ಪಡ್ಬೇಡಿ. ಇದು ನಿಮ್ಮ ಆರೋಗ್ಯಕ್ಕಾಗಿ ತಗೊಂಡಿರೋ ಮುನ್ನೆಚ್ಚರಿಕಾ ಕ್ರಮ.